ओलिगा शिरडी की दाता सबसे महान साई चरण धूल को माने। Guru Purnima is a way by which students show their love and gratitude towards their Guru. A Guru not only teaches and gives us the right path to ಹಬ್ಬ. ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸದಲ್ಲಿ ವಿಶೇಷ ಪೂಜೆಯು ನಡೆಯುತ್ತದೆ. ಜೊತೆಗೆ ಶಿಷ್ಯರು ಗುರುಗಳ ಆಶೀರ್ವಾದ ಪಡೆಯುತ್ತಾರೆ. ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದ ವೇದವ್ಯಾಸ ಮಹರ್ಷಿಗಳ ಜನ್ಮದಿನದ ಅಂಗವಾಗಿ ಈ ಹಬ್ಬವನ್ನು Guru is important in our life. Guru means darkness, Guru means light. Guru takes us from darkness to light. We should respect our Gurus. Shri Guruve Namaha. We celebrate Guru Purnima to give respect to Gurus and teachers. This day is birth anniversary of Vedavyasa, the author of Mahabharata. Tasmai Shri Gurave Namaha. ಒಂದು ಸೊನ್ನೆ ಸೊನ್ನೆಗೆಲ್ಲಿ ಬೆಲೆ ಇದೆ, ಸೊನ್ನೆ ಹಿಂದೆ ಇದ್ದರಂಗಿ ಸೊನ್ನೆಗಾಗ ಬೆಲೆ ಇದೆ, ಸೊನ್ನೆ ಹಿಂದೆ ಇದ್ದರಂಗಿ ಸೊನ್ನೆಗಾಗ ಬೆಲೆ ಇದೆ, ಸೊನ್ನೆಗಾಗ ಬೆಲೆ ಇದೆ. ಗುರುವೆ ನಾನು ಒಂದು ಸೊನ್ನೆ ಸೊನ್ನೆಗೆಲ್ಲಿ ಬೆಲೆ ಇದೆ, ಗುರುವೆ ನಾನು ಒಂದು ಸೊನ್ನೆ ಭಯವಿರದು, ಗುರುಪಾದದಿ ಬೆರೆದು ನೀನಿದೆ ಮರಣದ ಭಯವಿರದು, ರಾತಿಯ ಜಗವಡಿದು ಈ ಮನೆಯೇ ಜನ್ಮ ಸಂಸಾರ ಬಂಧನ ವಿಮೋಚನೆ ಮೂರು ಜನ ಸರಿಸಮಾನರು. ಗುರು ಗುರು ಪೂರ್ಣಿಮಾ. ಗುರು ಅಂದ್ರೆ ಏನು? ಗು ಅಂದ್ರೆ ignorance, darkness. Darkness. ಹುಮ ಅಂದ್ರೆ ಕರ್ತವ್ಯ. A person who removes the darkness or the ignorance is said to be the Guru. ಗುರು ನಮ್ಮಲ್ಲಿರುವ ಅಜ್ಞಾನವನ್ನು ಹೊಡೆದೋಡಿಸಿ ಜ್ಞಾನವನ್ನು ಕೊಡ್ತಾರೆ. ಯಾರು ಬರೀ ಟೀಚರೇ ಆಗಬೇಕು ಅಂತಿಲ್ಲ. ನಮ್ಮ ಜೀವನದಲ್ಲಿ ಯಾರು ನಮಗೆ ಒಳ್ಳೆಯ ಒಂದು ಜ್ಞಾನವನ್ನು ಕೊಡ್ತಾರಲ್ಲ ಅವರೆಲ್ಲರೂ ಗುರುಗಳೇ ಅಂತ ನಾವು ಭಾವಿಸಬೇಕಾಗುತ್ತದೆ. ಈ ಗುರು ಪೂರ್ಣಿಮಾನ ವ್ಯಾಸ ಪೂರ್ಣಿಮಾ ಅಂತ ಕೂಡ ಕರಿತೀವಿ. ಯಾಕಂದ್ರೆ ಮಹಾಭಾರತದಲ್ಲಿ ಶ್ರೇಷ್ಠ ಗುರು ವೇದವ್ಯಾಸ. ವೇದವ್ಯಾಸ ಅಂದ್ರೆ ಯಾಕೆ ಅವನಿಗೆ ಹೆಸರು ಬಂತು? ಅವರ ಹೆಸರು ವ್ಯಾಸ. ಆದ್ರೆ ವೇದವ್ಯಾಸ ಅಂದ್ರೆ ವೇದವ್ಯಾಸರು ಯಾಕಪ್ಪ ಅಂತ ಇದೆಯಾ ಗೊತ್ತಾ ನಿಮಗೆ? ವೇದವ್ಯಾಸ ಅಂದ್ರೆ ಯಾರು ಅಂತ ಗೊತ್ತಾ? ಅರ್ಥ ಇದೆಯಲ್ಲ? ವೇದವ್ಯಾಸ ಅಂದ್ರೆ ವೇದ ನಿಮಗೆಲ್ಲರೂ ಗೊತ್ತಿರಬೇಕು. ನಮ್ಮ ಹಿಂದೂ ಧರ್ಮವನ್ನ 4 ಧರ್ಮಗಳಾಗಿ 6 ಸೊಗಡುಗಳಾಗಿ ವಿಂಗಡಿಸಿದ್ದು ವೇದವ್ಯಾಸ. ಅದರಿಂದ ಅವರಿಗೆ ವ್ಯಾಸನಿಗೆ ವ್ಯಾಸ ಮಹರ್ಷಿಯವರು ಅವರಿಗೆ ವೇದವ್ಯಾಸ ಅಂತ ಹೆಸರು ಬರಬೇಕಾದ್ರೆ ಅವರು 4 ವೇದಗಳನ್ನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. 4 ವೇದ ಯಾರಿಗಾರು ಗೊತ್ತಾ?